ಹಾಯ್ ಗೈಸ್, ಗುಡ್ ಈವ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ಈವ್ನಿಂಗ್ ಬ್ಲಾಗ್ ಮಾಡ್ತಾ ಇದ್ದೇನೆ. ಏನಂತ ಹೇಳಿದರೆ, ನನಗೆ ಸ್ವಲ್ಪ ಪೂಜೆಗೆ ಹೋಗಿ ಮತ್ತು ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಬರಲಿಕ್ಕಿತ್ತು. ಸೊ ಹಾಗೆ ಎಲ್ಲ ಹಾಗೆ ರಿಟರ್ನ್ ಬರುವಾಗ ಗಂಟೆ ಇಷ್ಟೊತ್ತಾಯಿತು. ಗಂಟೆ 3 ಆಗ್ತಾ ಬಂತು ಹತ್ತಿರ. ಹಾಗೆ ಅರ್ಧ ತನಕ ಆಟೋದಲ್ಲಿ ಬಂದು ಆಮೇಲೆ ನಡ್ಕೊಂಡು ಹೋಗ್ತಾ ಇದ್ದೇನೆ. ಮಳೆ ಏನಿಲ್ಲ ಅಲ್ಲ, ಸುಮ್ಮನೆ ಹಾಕಿ ಮತ್ತು ಆಟೋ ಆಟೋದಲ್ಲಿ ಅಲ್ಲಿ ತನಕ ಹೋಗೋದಂತ ಹಾಗೆ ಈಗ ನಡ್ಕೊಂಡು ಹೋಗ್ತಾ ಇದ್ದೇನೆ ಗೈಸ್. ಎಷ್ಟೊಂದು ದನಗಳು ಮೇಯ್ತಾ ಇದೆ ನೋಡಿ ಗೈಸ್, ಈ ನಮ್ಮ ಗ್ರೀನರಿಯಲ್ಲಿ. ಇದು ಮೊನ್ನೆ ನಿಮಗೆ ತೋರಿಸಿದ್ದು ಕುಂಟಲಕಾಯಿದು. ಈಗ ಒಂದು ಕೂಡ ಕುಂಟಲಕಾಯಿ ಇಲ್ಲ, ಅದರಲ್ಲಿ ಎಲ್ಲ ಬಿದ್ದೋಗಿದೆ. ಮತ್ತು ಚಿಕ್ಕದೊಂದೊಂದು ಕಾಯಿ ಇದೆ ಅಷ್ಟೆ ನೋಡಿ. ಇಷ್ಟು ಚಂದವಾದ ಗ್ರೀನರಿಯಲ್ಲಿ ನಮ್ಮ ದನಗಳು ನೋಡಿ ಎಷ್ಟು ಚೆನ್ನಾಗಿ ಮೇಯ್ತಾ ಇದೆ ಅಂತೇಳಿ ನೋಡಲಿಕ್ಕೆ ಇದೇ ಒಂಥರ ತುಂಬ ಖುಷಿ. ಈ ಸೈಡು ಕೂಡ ನೋಡಿ ಎಷ್ಟೋ ದನಗಳಿದೆ. ಇದು ನೋಡಿ ಗೈಸ್, ನೀರು ಅಲ್ಲಿ ಮೇಯ್ತಾ ಇದೆ ಅಲ್ಲ ದನಗಳು, ಅದೆಲ್ಲ ನೀರೆಲ್ಲ ಹೋಗುವ ಸ್ಥಳ ನೋಡಿ. ದನಗಳಿಗೆ ಕುಡಿಲಿಕ್ಕೆ ನೀರು ಕೂಡ ಉಂಟು ನೋಡಿ ಯಾವ ರೀತಿ ನೀರು ಹೋಗ್ತದೆ ಅಂತೇಳಿ. ಚಿಕ್ಕ ಒಂದು ತೋಡು, ದಾರಿಯಲ್ಲಿ ನೀರು ತುಂಬಿ ಭಾರಿ ಕಷ್ಟ ಹೋಗಲಿಕ್ಕೆ. ಅದೇ ಮಳೆವೇ ಇಲ್ಲ ಗೈಸ್, ನಮಗೆ ಇವತ್ತು ಮಳೆವೇ ಸಿಗಲಿಲ್ಲ. ಕೆಲವರು ಹೀಗೆ ಕೇಳಿದ್ದುಂಟು, ನಿಮ್ಮ ನದಿಯಲ್ಲಿ ಏನಾದರೂ ಈ ಥರ ಇದು ಗೋಣಿಯಲ್ಲೆಲ್ಲ ಕಸ ಬಿಸಾಡ್ತಾರಾ ಅಥವಾ ಬೇರೆ ಏನಾದರೂ ನಿಮ್ಮ ನದಿಯಲ್ಲಿ ಏನಾದರೂ ಹೋಗ್ತದಾ ಅಂತ ಹೇಳಿ. ಕಸ ಹೇಗೋ ಜಾಸ್ತಿ ಮಳೆ ಇರುವಾಗ ಕೆಲವರು ಗೋಣಿ ಬಿಸಾಡೋದುಂಟು, ಅದು ಫಾಸ್ಟ್ ನೀರಿರುವಾಗ ಹೋಗ್ತಾ ಇರ್ತದೆ. ಮತ್ತು ಹೆಣ ಕೂಡ ಬಂದದ್ದುಂಟು ನದಿಯಲ್ಲಿ. ನಾನು ನೋಡಿದ ಪ್ರಕಾರ 2 ಹೆಣ ಬಂದಿದೆ ನದಿಯಲ್ಲಿ. ಒಂದು ಇತ್ತೀಚೆಗೆ ಮೊನ್ನೆ ಅದು ಕೆಳಗೆ ತಲುಪಿದ ನಂತರ ನಾವು ನೋಡಿದ್ದು. ಆನಂತರ ಒಂದು 2 ಇಯರ್ಸ್ ಮೊದಲು ಒಂದು ಹೋಗಿತ್ತು. ಅದು ಕೂಡ ಸ್ವಲ್ಪ ದೂರದಲ್ಲಿ ನೋಡಿದ್ದು, ಹತ್ತಿರದಲ್ಲಿ ಅಲ್ಲ. ಅದು ತುಂಬ ಜೋರು ಮಳೆ ಇತ್ತು. ಆ ಮಳೆಗೆ ಫಾಸ್ಟಾಗಿ ಹೋಗ್ತಾ ಇತ್ತು. ಮತ್ತು ಅಲ್ಲಿ ಕೆಳಗೆ ಗುರ್ಪುರ ಅಲ್ಲಿ ಅವರನ್ನು ಹಿಡಿದು ಮತ್ತೆ ಮೇಲೆ ಹಾಕಿದ್ದಾರೆ ಕಾಣಬೇಕು. ಹಾಗೆ ಹೆದರಿಕೆ ಏನಿಲ್ಲ, ನೋಡಿದರೆ ಮಾತ್ರ ಅದು ಹೆದರಿಕೆ. ಅದು ನಮ್ಮವರಾದರೆ ಆ ರೀತಿ ಆದರೆ ಮಾತ್ರ ಸ್ವಲ್ಪ ಭಯ. ಮತ್ತು ದೂರದಿಂದ ನೋಡಿದರೆ ಅಷ್ಟೊಂದು ಅನಿಸೋದಿಲ್ಲ. ನಮ್ಮವರೇ ನಮಗೆ ಪರಿಚಯದವರು ಇದ್ದರೆ ಆದರೆ ಒಂದು ಲೆಕ್ಕ ಬೇರೆ. ನಮಗೆ ಪರಿಚಯವೇ ಇಲ್ಲದವರಾದರೆ ಅಷ್ಟೊಂದು ಫೀಲ್ ಆಗೋದಿಲ್ಲ. ಹಾಗೆ ಕೆಲವರು ಕೇಳಿದ್ದಕ್ಕೆ ನಾನು ಹೇಳಿದ ಆನ್ಸರ್ ಅಷ್ಟೇ. ಮೋಡಗಳು ನೋಡಿ ಅಲ್ಲಲ್ಲೇ ನಿಂತಿದೆ. ಇನ್ನು ಸಂಜೆ ಶಾಲೆ ಬಿಡುವ ಟೈಮಿಗೆ ರೆಡಿಯಾಗಿ ನಿಲ್ತದೆ ಮಳೆ ಬರಲಿಕ್ಕೆ. ಈಗ ನಾನು ತಲುಪ್ತಾ ಬಂದೆ, ಹತ್ತಿರ ತಲುಪಿದೆ ಮನೆಗೆ. ಗೈಸ್ ನೋಡಿ, ಫ್ರೆಶ್ ಮೀನು, ಈಗ ಸಿಕ್ಕಿದ ಮೀನು ನೋಡಿ, ಸಿಂಗಲ್ ಒಂದೇ ಮೀನು. ಸಂಜೆಯ ಮೋಡ ಸ್ಟಾರ್ಟ್ ಆಯಿತು ನೋಡಿ, ಸಂಜೆಯ ಮೋಡ. ಇನ್ನು ಶಾಲೆ ಬಿಡುವ ಟೈಮ್ ಆಯ್ತಲ್ವ, 4 ಹತ್ತಿರ ಆಗ್ತಾ ಬಂತಲ್ಲ, ಹಾಗಾಗಿ ಇನ್ನು ಮೋಡ ಆಗ್ತಾ ಉಂಟು ಮಳೆ ಬರಲಿಕ್ಕೆ. ಗೈಸ್ ನೋಡಿ, ಬಾಳೆಗೊನೆ ಎಷ್ಟು ದೊಡ್ಡದಾಗಿದೆ ನೋಡಿ, ದೊಡ್ಡದಾಗಿದೆ ಬಾಳೆಗೊನೆ. ಇನ್ನೂ ಕೂಡ ಉಂಟು ಅದು ಆಗಲಿಕ್ಕೆ ನೋಡಿ, ಮುಗಿಲಿಲ್ಲ. ಗೈಸ್ ನೋಡಿ, ಇದರಲ್ಲಿ ಚಿಕ್ಕ ಗಿಡ, ಮೆಣಸಿನ ಗಿಡ. ಇದರಲ್ಲಿ ಮೆಣಸುಂಟು ತುಂಬ. ನಾನು ನೋಡಲೇ ಇಲ್ಲ ಗೈಸ್, ನಿನ್ನೆ ನೋಡುವಾಗ ತುಂಬ ಇತ್ತು. ಹಾಗೆ ಇವತ್ತು ತೆಗೆಯುವ ಅಂತೇಳಿ ಅಲ್ಲಿ ಉಂಟು ಒಳಗಡೆ ಸೈಡ್.
ನೋಡಿ ತುಂಬ ಸಿಕ್ಕಿತು, ಬಿಟ್ಟರೆ ಮತ್ತೆ ಹಣ್ಣಾಗ್ತದೆ ಅಂತೇಳಿ ಈಗ ಕೊಯ್ತಾ ಇದ್ದೇನೆ. ನೋಡಿ ಇಷ್ಟು ಸಿಕ್ಕಿತು, ಇನ್ನೂ ಕೂಡ ಉಂಟು ನೋಡಿ. ಆ ಚಿಕ್ಕ ಗಿಡ ಕಾಣ್ತಾನೇ ಇರಲಿಲ್ಲ, ಇವಾಗೆಲ್ಲ ಖಾಲಿ ಆಯಿತು, ಮುಗಿಯಿತು. ಇನ್ನು ಚಿಕ್ಕ ಚಿಕ್ಕದಿರೋದು ನೋಡಿ, ಇಷ್ಟು ಸಿಕ್ಕಿತು. ಶೋಫಿ ಗೈಸ್ ನೋಡಿ, ಹಸ್ಬೆಂಡ್ ಇದು ಹಲಸಂಡೆ ಬೀಜ ಹಾಕಿದ್ರು, ಒಂದರಲ್ಲಿ 4 ಬೀಜ ಬಿದ್ದು 4 ಗಿಡ ಆಗಿದೆ. ದೂರ ದೂರ ಹಾಕಿದ್ದು ಮೊನ್ನೆ, ಅದು ಚಿಗುರು ಕೂಡ ಬಂದಿದೆ ನೋಡಿ. ನೀರಿನಲ್ಲಿ ನೋಡಿ ಗೈಸ್, ದನ ಮೇಯ್ತಾ ಇದೆ ಪಾಪ, ನೀರು ನಿಲ್ತದೆ ಅದರಲ್ಲಿ. ಹಾಗೆ ಇದರಲ್ಲಿ ನೋಡಿ ಎಗ್ ಫ್ರೂಟಲ್ಲಿ ರಿಟರ್ನ್ ಹೂ ಆಗಿದೆ, ಚಿಕ್ಕ ಚಿಕ್ಕದು ಕಾಯಿ ಥರ ನೋಡಿ, ಕಾಯಿ ಕೂಡ ಆಗಿದೆ. ಅದರಲ್ಲಿ ಎಷ್ಟು ಉಳಿತದೆ ಎಷ್ಟು ಬೀಳ್ತದೆ ಅಂತೇಳಿ ಗೊತ್ತಿಲ್ಲ. ಇದು ನೋಡಿ ರಾಮಫಲದ್ದು, ಇದರಲ್ಲಿ ಕೂಡ ಹೂ ಆಗಿದೆ, ತುಂಬ ಹೂ ಉಂಟು ಇದರಲ್ಲಿ. ಇದರಲ್ಲಿ ಕೂಡ ಹಾಗೆ ಎಷ್ಟು ಉಳಿತದೆ ಎಷ್ಟು ಬೀಳ್ತದೆ ಅಂತೇಳಿ ಗೊತ್ತಿಲ್ಲ. ಗುಲಾಬಿ ನೋಡಿ ತುಂಬ ಆಗಿದೆ, ಅಂದರೆ ಅದನ್ನು ಫುಲ್ಲು ನಾವು ಕಡ್ದಿದ್ವಿ ಅಲ್ವಾ ಎಲ್ಲ, ಈಗ ಚಿಗುರು ಬಂದು ಚೆನ್ನಾಗಿ ಆಗಿದೆ. ಗೈಸ್, ಈ ವ್ಲಾಗನ್ನು ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೇನೆ. ಇವತ್ತು ಚಿಕ್ಕ ಅಂದರೆ ತುಂಬ ಚಿಕ್ಕ ವ್ಲಾಗ್, ಜಾಸ್ತಿ ಏನು ನನ್ನ ಹತ್ರ ಕಂಟೆಂಟ್ ಇರಲಿಲ್ಲ, ಇದ್ದದರಲ್ಲೇ ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಮಾಡಿದೆ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೈ ಬಾಯ್, ಟೇಕ್ ಕೇರ್.